ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ. ನಿಮಗೆಲ್ಲರಿಗೂ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗದ ಅದರಲ್ಲಿ ಬರ್ತಕ್ಕಂಥ ರಾಜ್ಯಶಾಸ್ತ್ರ ಎಂಬ ವಿಭಾಗದ ಅಧ್ಯಾಯ ನಂಬರ್ 6 ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳುವಂಥ ಸಮಯ. ಸೊ ಬನ್ನಿ, ಹಾಗಾದರೆ ಇವತ್ತಿನ ದಿನ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ಅಭ್ಯಾಸದಲ್ಲಿ ಏನಪ್ಪ ಅಂದರೆ ಅಭ್ಯಾಸಗಳು. ಅದರಲ್ಲಿ ಮೊದಲನೇದಾಗಿ ಯಾವುದಂದ್ರೆ, ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಭರ್ತಿ ಮಾಡಿರಿ. ಸೊ ಅದರಲ್ಲಿ ಒಂದನೇದು, ಸಾರ್ವಜನಿಕ ಆಡಳಿತದ ಪಿತಾಮಹ ಡ್ಯಾಶ್. ಉತ್ತರ ಏನಪ್ಪ ಅಂದ್ರೆ ವುಡ್ರೋ ವಿಲ್ಸನ್. ಇವರು ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ. ಇವರು ಏನು ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಆಡಳಿತವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಾರೆ. ಹಾಗಾಗಿ ಇವರಿಗೆ ನಾವು ಏನಂತೇಳಿ ಕರಿತೀವಿ, ಪಿತಾಮಹ ಅಂತೇಳಿ ಕರಿತೀವಿ. ಏನಪ್ಪ ಅವ್ರ ಹೆಸರು? ವುಡ್ರೋ ವಿಲ್ಸನ್. ಎರಡನೇದಾಗಿ ಏನಂದ್ರೆ, ಎರಡನೇ ಫಿಲ್ ಇನ್ ದ ಬ್ಲ್ಯಾಂಕ್ ಅಥವಾ ಖಾಲಿ ಬಿಟ್ಟಿರೋ ಜಾಗ ಯಾವುದಪ್ಪ ಅಂದ್ರೆ, ಸಾರ್ವಜನಿಕ ಆಡಳಿತ ಪದವನ್ನು ಪ್ರಪ್ರಥಮ ಬಾರಿಗೆ ಬಳಸಿದವರು ಡ್ಯಾಶ್. ಉತ್ತರ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಏನಪ್ಪ ಉತ್ತರ ಅಂದ್ರೆ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್. ಮೂರನೇದ್ದು, ಕೇಂದ್ರ ಲೋಕಸೇವಾ ಆಯೋಗದ ಸದಸ್ಯರನ್ನು ಡ್ಯಾಶ್ ನೇಮಕ ಮಾಡುತ್ತಾರೆ. ಅದು ರಾಷ್ಟ್ರಪತಿಗಳು ರೀ. ದೆನ್ ನಾಲ್ಕನೇದ್ರಿ, ಸಂವಿಧಾನದ ಡ್ಯಾಶ್ ವಿಧಿಯು ರಾಜ್ಯ ಲೋಕಸೇವಾ ಆಯೋಗದ ಕುರಿತು ತಿಳಿಸುತ್ತದೆ. ಅದು 315ನೇ ವಿಧಿರಿ. ಈಗ ಮುಂದುವರೋಣ್ರಿ ಲಾಂಗ್ ಆನ್ಸರ್ಸಲ್ಲಿ ಯಾವುದ್ರಿ? ನಾಲ್ಕನೇದ್ದು. ಅದರಲ್ಲಿ ಮೇನ್ ಎರಡನೇದ್ದು, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿರಿ. ಕಂಟಿನ್ಯೂ ಆಗ್ತದೆ ಇದು. ಐದನೇದ್ದು, ಸಾರ್ವಜನಿಕ ಆಡಳಿತವು ಪ್ರಸ್ತುತ ಅತ್ಯಗತ್ಯವಾಗಿದೆ, ಚರ್ಚಿಸಿ. ಉತ್ತರ ಹೌದ್ರಿ, ಇವತ್ತು ಸಾರ್ವಜನಿಕ ಆಡಳಿತವು ಅತ್ಯಂತ ಪ್ರಸ್ತುತವಾಗಿದೆ. ಎಲ್ಲ ನಮ್ಮ ಆಗುಹೋಗುಗಳಲ್ಲಿ ಇದು ಹಾಸುಹೊಕ್ಕಂತಾಗಿದೆ. ಅದರಲ್ಲಿ ಮೊದಲನೇ ಪಾಯಿಂಟನ್ನು ಏನು ಬರೀಬೇಕಂದ್ರೆ, ಅದೇ ಉತ್ತರದಾಗಿ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಹಾಗೂ ಮಾನವ ಸಮಾಜದ ಅಳಿವು ಉಳಿವು ಸಾರ್ವಜನಿಕ ಆಡಳಿತವನ್ನೇ ಅವಲಂಬಿಸಿದೆ. ಸಾರ್ವಜನಿಕ ಆಡಳಿತವು ರಾಜ್ಯದ ಹೃದಯ ಭಾಗವಾಗಿದೆ. ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ. ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆಯನ್ನು ಸಲ್ಲಿಸುತ್ತದೆ. ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡುವಲ್ಲಿ ಕೂಡ ಸಾರ್ವಜನಿಕ ಆಡಳಿತವು ಅದನ್ನು ಅನುಷ್ಠಾನ ಮಾಡುತ್ತದೆ. ಸಾರ್ವಜನಿಕ ಆಡಳಿತವು ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಸಾರ್ವಜನಿಕ ಆಡಳಿತವು ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ. ಹೌದ್ರಿ, ಶಾಸಕಾಂಗ ಅಂದ್ರೆ ಏನಪ್ಪಾ ಅಂದ್ರೆ, ಅದು ಏನು ಮಾಡ್ತದ? ಕಾನೂನನ್ನು ರಚನೆ ಮಾಡ್ತದ. ಕಾರ್ಯಾಂಗ ಏನು ಮಾಡ್ತದ? ಆ ಕಾನೂನನ್ನು ಅನುಷ್ಠಾನ ಮಾಡ್ತದ. ಈ ಎರಡೂ ಅಂಗಗಳಿಗೆ ನಮ್ಮ ಸಾರ್ವಜನಿಕ ಆಡಳಿತವು ಏನು ಮಾಡ್ತದ? ಸಹಾಯವನ್ನು ಮಾಡ್ತದೆ ಅನ್ನೋದನ್ನು ನಾವು ಮರಿಬಾರ್ದು. ನೆಕ್ಸ್ಟು ಯಾವುದಪ್ಪ ಅಂದ್ರೆ ಆರನೇದು, ಸಾರ್ವಜನಿಕ ಆಡಳಿತವು ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಕವಾಗಿ ಕಾರ್ಯನಿರ್ವಹಿಸುತ್ತದೆ, ಸಮರ್ಥಿಸಿರಿ. ಹೌದ್ರಿ, ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಿಸಿದೆ. ಏಕೆಂದರೆ ಸಾರ್ವಜನಿಕ ಆಡಳಿತವು ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿರ್ವಹಿಸುತ್ತದೆ. ಸಾರ್ವಜನಿಕ ಆಡಳಿತವು ಸಾರ್ವಜನಿಕ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸುತ್ತದೆ. ಮೂರನೇದ್ರಿ, ಸಾರ್ವಜನಿಕ ಆಡಳಿತವು ನ್ಯಾಯವನ್ನು ಒದಗಿಸುತ್ತದೆ. ನಾಲ್ಕನೇದು, ಸಾರ್ವಜನಿಕ ಆಡಳಿತವು ಶಿಕ್ಷಣವನ್ನು ನೀಡುತ್ತದೆ. ಐದನೇದ್ರಿ, ಸಾರ್ವಜನಿಕ ಆಡಳಿತವು ಉದ್ಯೋಗವನ್ನು ನೀಡುತ್ತದೆ. ಆರನೇದೇನಂದ್ರೆ, ಸಾರ್ವಜನಿಕ ಆಡಳಿತವು ಜೀವನ ಮತ್ತು ಇತರೆ ಸೇವೆಗಳನ್ನು ಒದಗಿಸುತ್ತದೆ. ಅದೇ ರೀತಿಯಾಗಿ ಸಾರ್ವಜನಿಕ ಆಡಳಿತವು ರಾಷ್ಟ್ರದ ರಕ್ಷಣೆಯ ಜವಾಬ್ದಾರಿಯನ್ನು ಹೊಂದಿದೆ. ಎಂಟನೇದೇನಪ್ಪ ಅಂದ್ರೆ, ಸಾರ್ವಜನಿಕ ಆಡಳಿತವು ಆರ್ಥಿಕ ಸಮಾನತೆಯನ್ನು ಒದಗಿಸುತ್ತದೆ. ಇದಷ್ಟೇ ಅಲ್ಲದೆ ಮತ್ತೇನು ಹೇಳಬಹುದಪ್ಪ ಅಂದ್ರೆ, ಹುಟ್ಟಿದಾಗ ನಮಗೆ ಬರ್ತ್ ಸರ್ಟಿಫಿಕೇಟನ್ನು ಮತ್ತು ನಾವು ಸತ್ತು ಹೋದ್ಮೇಲೂ ಕೂಡ ನಮ್ಮ ಡೆತ್ ಸರ್ಟಿಫಿಕೇಟನ್ನು ನೋಡುವಂಥದ್ದು ಯಾವುದ್ರಿ? ಸಾರ್ವಜನಿಕ ಆಡಳಿತವಾಗುತ್ತದೆ. ಹಾಗಾಗಿ ಇದು ಏನಪ್ಪ ಅಂದ್ರೆ, ಹುಟ್ಟಿನಿಂದ ಸಾಯೋವರೆಗೂ ನಮ್ಮ ಜೊತೆಗೇನೆ ಇದು ನಮ್ಮ ಜೊತೆ ನಾವು ಹುಟ್ಟಿದಾಗಿಂದ ನಾವು ಸಾಯೋವರೆಗೂ ಇದು ನಮ್ಮೊಂದಿಗೆ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬುದನ್ನು ನಾವು ಮರಿಬಾರ್ದಾಗಿದೆ.
ಏಳನೇದ್ರಿ ನೇಮಕಾತಿ ವಿಧಗಳನ್ನು ವಿವರಿಸಿರಿ. ನೇಮಕಾತಿ ವಿಧಗಳಂದ್ರೆ ಎರಡು ವಿಧಗಳದಾವ್ರಿ, ಒಂದು ಪ್ರತ್ಯಕ್ಷ ಮತ್ತೊಂದು ಪರೋಕ್ಷ. ಪ್ರತ್ಯಕ್ಷವನ್ನು ನಾವು ಏನಂತೇಳಿ ಕರಿತೀವಿ, ನೇರ ನೇಮಕಾತಿ ಅಂತೇಳಿ ಕರಿತೀವಿ. ಹೇಗೆ ಅಂದ್ರೆ ನೇರ ನೇಮಕಾತಿಯು ಜನಪ್ರಿಯ ಹಾಗೂ ವೈಜ್ಞಾನಿಕ ವಿಧಾನವಾಗಿದೆ. ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿಯಾಗಿದೆ. ಅಂದ್ರೆ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡು ಏನು ಮಾಡ್ತಾರೆ, ಅದರಲ್ಲೂ ಅರ್ಹತೆಯನ್ನು, ಅದು ಶೈಕ್ಷಣಿಕವಾಗಿರ್ಬೋದು, ಅದು ದೈಹಿಕವಾಗಿರ್ಬೋದು, ಕೆಲವೊಂದಿಷ್ಟು ಹುದ್ದೆಗಳಿಗೆ ಅದನ್ನೆಲ್ಲವನ್ನು ನೋಡಿಕೊಂಡು ಏನು ಮಾಡ್ತಾರೆ, ನಿಶ್ಚಿತ ರೀತಿಯಲ್ಲಿ ಅಂದ್ರೆ ಪರೀಕ್ಷೆಗಳ ಮೂಲಕ ಏನು ಮಾಡ್ತಾರೆ, ಆಯ್ಕೆ ಮಾಡ್ತಾರೆ. ಪರೋಕ್ಷ ಅಥವಾ ಆಂತರಿಕ ನೇಮಕಾತಿ ಅಂದರೆ ಏನಪ್ಪಾ ಅಂದ್ರೆ ಈಗಾಗಲೇ ಸರ್ಕಾರಿ ಸೇವೆಯ ಹುದ್ದೆಯಲ್ಲಿರುವವರನ್ನು ಅವರ ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಆಧಾರದ ಮೇಲೆ ಮೇಲ್ದರ್ಜೆಯ ಹುದ್ದೆಗಳಿಗೆ ನೇಮಕ ಮಾಡುವುದೇ ಪರೋಕ್ಷ ನೇಮಕಾತಿ ಆಗಿದೆ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈಗ ಕಾನ್ಸ್ಟೇಬಲ್ ಆಗಿರೋರನ್ನ ಹೆಡ್ ಕಾನ್ಸ್ಟೇಬಲ್ ಆಗಿ ಏನು ಮಾಡ್ತಾರೆ, ಬಡ್ತಿ ಮಾಡ್ತಾರೆ ಅಥವಾ ಅವ್ರನ್ನ ಪ್ರಮೋಟ್ ಮಾಡ್ತಾರೆ. ಇದೇನ್ರಿ ಪರೋಕ್ಷ ನೇಮಕಾತಿ. ಇದು ಪದೋನ್ನತಿ ಮತ್ತು ಬಡ್ತಿ ವಿಧಾನವೂ ಕೂಡ ಆಗಿದೆ. ಇವೆರಡು ಏನಪ್ಪಾ ಅಂದ್ರೆ ನೇಮಕಾತಿಯ ವಿಧಗಳಾಗಿವೆ. ಇವುಗಳನ್ನ ನೆನಪಿಟ್ಕೋಬೇಕು. ನೆಕ್ಸ್ಟ್ 8ನೇದ್ರಿ ಕಾನೂನು ಸುವ್ಯವಸ್ಥೆಯ ನಿರ್ವಹಣೆಯಲ್ಲಿ ರಾಜ್ಯದ ಪಾತ್ರವೇನು ವಿವರಿಸಿ. ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ರಾಜ್ಯ ಸರ್ಕಾರಗಳ ಪ್ರಾಥಮಿಕ ಜವಾಬ್ದಾರಿಯಾಗಿದೆ. ಅತ್ಯಂತ ಪ್ರಮುಖವಾದ ಜವಾಬ್ದಾರಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರದ್ದು ಏನಪ್ಪಾ ಅಂದ್ರೆ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದಾಗಿದೆ ರೀ. ಮತ್ತೆ ರಾಜ್ಯ ಸರ್ಕಾರಗಳು ಕಾನೂನನ್ನು ಜಾರಿಗೆಗೊಳಿಸುತ್ತದೆ. ಈ ಮೂಲಕ ಏನು ಮಾಡ್ತದ್ರಿ, ಕಾನೂನು ಸುವ್ಯವಸ್ಥೆಯನ್ನು ಜಾರಿಗೆ ಮಾಡ್ತಾವೆ. ರಾಜ್ಯ ಸರ್ಕಾರಗಳು ಸಾರ್ವಜನಿಕ ಸುರಕ್ಷತೆಯನ್ನು ಒದಗಿಸುತ್ತದೆ. ನೋಡ್ರಿ, ಎಲ್ಲಾದ್ರೂ ಗಲಾಟೆಗಳಾದಾಗ ಇದೇನು ಮಾಡ್ತದೆ, ಸಾರ್ವಜನಿಕ ಸುರಕ್ಷತೆಯನ್ನು ಒದಗಿಸುತ್ತದೆ. ನಮ್ಮ ಜೀವಕ್ಕೆ ಕೂಡ ಇದು ಸುರಕ್ಷತೆಯನ್ನು ಒದಗಿಸುತ್ತದೆ. ರಾಜ್ಯ ಸರ್ಕಾರಗಳು ನ್ಯಾಯವನ್ನು ಒದಗಿಸುತ್ತವೆ. ರಾಜ್ಯ ಸರ್ಕಾರಗಳು ಸಾರ್ವಜನಿಕ ಸ್ಥಳಗಳನ್ನು ನಿಯಂತ್ರಿಸುತ್ತದೆ. ರಾಜ್ಯ ಸರ್ಕಾರಗಳು ಸಮುದಾಯ ಪೊಲೀಸ್ ವ್ಯವಸ್ಥೆಯನ್ನು ಜಾರಿಗೆಗೊಳಿಸುತ್ತದೆ. ಸಮುದಾಯ ಪೊಲೀಸ್ ವ್ಯವಸ್ಥೆ ಇದೆ ರೀ, ನಿಮಗೆಲ್ಲರಿಗೂ ಗೊತ್ತಿರುವಂಗೆ. ಇದೇನು ಮಾಡ್ತದೆ ಅಂದ್ರೆ ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆಯಲ್ಲಿ ಇದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ರಾಜ್ಯ ಸರ್ಕಾರಗಳು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಸಾಮಾಜಿಕ ಸಮಸ್ಯೆಗಳಾದಂಥ ನೋಡ್ರಿ, ಈಗ ಬಾಲ್ಯ ವಿವಾಹ ಆಗ್ತಿರ್ಬೇಕು, ಬಾಲ್ಯ ಕಾರ್ಮಿಕರು ಇರ್ಬೋದು, ಇವರೆಲ್ಲರನ್ನು ಏನು ಮಾಡ್ತದ್ರಿ, ಇದು ಪರಿಹರಿಸುವಂಥ ಒಂದು ನಿಟ್ಟಿನಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ ಎಂಬುದು ಮಾತನ್ನು ನಾವು ನೆನಪಿಟ್ಕೊಳ್ಬಹುದು. ಈ ಮೂಲಕವಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತದ ಒಂದು ಪರಿಚಯ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೇವೆ ಸ್ನೇಹಿತರೆ. ಸೊ ಧನ್ಯವಾದಗಳು ಈ ವಿಡಿಯೋವನ್ನು ನೋಡಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೇನಾದರೂ ಸಂದೇಹಗಳಿದ್ರೆ ನೀವೇನು ಮಾಡ್ಬೋದು ರೀ, ಕಮೆಂಟ್ ಮಾಡಿರಿ. ಮತ್ತು ಈ ವಿಡಿಯೋನ ಲೈಕ್ ಮಾಡಿರಿ ನಿಮಗೆ ಚಲೋ ಅನಿಸಿದ್ರೆ. ಮತ್ತು ಈ ವಿಡಿಯೋ ನಿಮಗೆ ಚಲೋ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನು ಏನು ಮಾಡಿರಿ, ಶೇರ್ ಮಾಡಿರಿ, ಅವ್ರ ಜೊತೆಗೆ ಹಂಚ್ಕೊಡ್ರಿ. ಮತ್ತು ಕೊನೆಯಲ್ಲಿ ಏನು ಮಾಡಿರಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಏನಾಗ್ತದೆ ಅಂದ್ರೆ ನಿಮಗೆ ಮತ್ತು ಹೊಸ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮ್ಮ ನೋಟಿಫಿಕೇಷನ್ ಸಿಗ್ತದೆ. ಹಾಗಾಗಿ ಈ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನಿಮಗೇನಾದರೂ ಆಫ್ಲೈನ್ ಕ್ಲಾಸಸ್ ಬೇಕಾದ್ರೆ ನೋಡಿರಿ, ಇಲ್ಲಿ ನಂಬರನ್ನು ಕೊಟ್ಟಿರ್ತದೆ. ಈ ನಂಬರ್ ಮೇಲೆ ನೀವು ಕಾಲನ್ನು ಮಾಡಿರಿ. ಮತ್ತು ಪ್ಲೇಸ್ ಎಲ್ಲಪ್ಪ ಅಂದ್ರೆ ನಮ್ಮದು ವೈಭವ್ ನಗರಲ್ಲಿ ಬರ್ತದೆ, ಬೆಳಗಾವಿಯಲ್ಲಿ. ನೀವು ಬಂದು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ರೀತಿಯಾಗಿ ನೀವೇನು ಮಾಡ್ಬೋದು ರೀ, ಅಡ್ಮಿಷನನ್ನು ತಗೋಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮೈ ಡಿಯರ್ಸ್.